यात्रियों के लिए मैसूर सिटी पुलिस की सूचना। प्रीपेड ऑटो सुविधा उपलब्ध। मैसूर सिटी पुलिस अनाउंसमेंट। ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ಗೇಟಿಗೆ ಬನ್ನಿ. ಹಾಗೆ ಒಂದು 100 ಮೀಟ್ರ್ ನಡ್ಕೊಂಡು ಹೋದರೆ ನಮಗೆ ರೈಲ್ವೆ ಮ್ಯೂಸಿಯಂ ಸಿಗುತ್ತೆ ಎಡಗಡೆ ಆದಂಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮೈಸೂರಲ್ಲಿರೋ ರೈಲ್ವೆ ಮ್ಯೂಸಿಯಂ ನೋಡೋಣ ಅಂತ ಬಂದಿದ್ದೀನಿ. ನಾನು ಸುಮಾರು ಬೆಳಗ್ಗೆ 8 ಗಂಟೆಗೆ KRPM ಇಂದ ಟ್ರೈನ್ ಹತ್ತದೆ. ಸೊ ಬರೋಕ್ಕೆ ಹತ್ತತ್ರ 11ರಿಂದ 11:15 ಆಗೋಯ್ತು. ಸೊ ಇಲ್ಲಿಗೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ವಾರದಿಂದ ಮಳೆ ಬೀಳ್ತಾ ಇರೋದ್ರಿಂದ 1 ತಿಂಗಳಿಂದ ನಾನು ಇದೇ ದಾರಿಲಿ ಪ್ರಯಾಣ ಮಾಡಿದಾಗ ಒಣಗೋಗಿದ್ದ ಭೂಮಿ, ಮರ, ಗಿಡಗಳೆಲ್ಲ ಇವತ್ತು ಹಚ್ಚ ಹಸಿರಾಗಿದೆ. ಬನ್ನಿ ಇವಾಗ ರೈಲ್ವೆ ಮ್ಯೂಸಿಯಂ ಒಳಗಡೆ ಹೋಗ್ತಾ ಇದ್ದೀನಿ. ನೋಡೋಣ ಏನೇನು ನೋಡ್ಬೋದು ಅಂತ. ಒಬ್ಬರಿಗೆ 50 ರೂಪಾಯಿ ಟಿಕೆಟು. ಜರ್ನಿ ಆಫ್ ಮೈಸೂರು ರೈಲ್ವೆ ಮ್ಯೂಸಿಯಂ. ಇಲ್ಲಿ ಬಂದು ಬೇರೆ ಬೇರೆ ರೀತಿಯ ರೈಲ್ವೆ ಟ್ರ್ಯಾಕಿನ ಸ್ಲೀಪರ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ. ಇದು ಬಂದು ಸಿಮೆಂಟ್ ಸ್ಲೀಪರ್, ಅದು ಇವಾಗ ನಾವು ಯೂಸ್ ಮಾಡ್ತಾ ಇರೋದು. ಸೊ ಅದ್ರ ಪಕ್ಕದ ಬಂದು ಕಬ್ಬಿಣದ ಸ್ಲೀಪರ್, ಕೊನೆಯದು ಬಂದು ಮರದ ಸ್ಲೀಪರ್. ಇನ್ಸ್ಪೆಕ್ಷನ್ ಕಾರ್. ಮೀಟರ್ ಗೇಜ್ ತಪಾಸಣೆ ಮಾಡುವ ಕಾರು. ಇಲ್ಲಿ ಟ್ರ್ಯಾಕ್ಗಳು ಎಷ್ಟೆಷ್ಟು kg ಬರುತ್ತೆ ಅಂತ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. 52 kg, 60 kg, 44 lbs ಅಪ್ಡೇಟ್ ಆಗ್ತಾ ಇದ್ದಂಗೆ ಹಳೆದೆಲ್ಲ ಇಲ್ಲಿ ಶೇಖರಣೆ ಮಾಡ್ಕೊಂಡಿದ್ದಾರೆ. ಹಾಗೂ ಇಲ್ಲಿ ನೋಡ್ಬೋದು ವೀಲ್ಸ್ಗಳು. ಮೋಸ್ಟ್ಲಿ ಇದು ಫಸ್ಟ್ ಒನ್ನು ಸ್ಮಾಲ್ ವೀಲ್ಸ್. ಈ ಥರ ವೀಲ್ಸ್ ಟ್ರೈನಲ್ಲಿ ನಾನು ಟ್ರಾವೆಲ್ ಮಾಡ್ತೀನಿ. ಮೈಸೂರಿಂದ ನಂಜನಗೂಡಿಗೆ ಸ್ಮಾಲ್ ಗೇಜ್ ಮೇ ಬಿ 3 ಮೀಟರ್ಸ್ ಅನಿಸುತ್ತೆ. ಆ ಒಂದು ಟ್ರೈನಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ ಆ್ಯಕ್ಚುಲಿ ಒಂದು 20-25 ವರ್ಷದ ಕೆಳಗಡೆ. ಎವಲ್ಯೂಷನ್ ಆಫ್ ರೈಲ್ವೆ ವೀಲ್ಸ್ಗಳು ತುಂಬ ಚೆನ್ನಾಗಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನೋಡಿ, ವೀಲ್ಸ್ ಆಫ್ ಇಂಡಿಯನ್ ರೈಲ್ವೆ ರೋಲಿಂಗ್ ಸ್ಟಾಕ್. ನ್ಯಾರೋ ಗೇಜ್ ಕೋಚ್. ಇದು ಸ್ಮಾಲ್ ಮೀಟರ್ಸ್ ಗೇಜ್ ಇದು ಟ್ರೈನ್ ಕೋಚುಗಳು. ಇನ್ನು ಹಾಗೆ ಈ ಒಂದು ಬೋಗಿನ ಉಳಿಸ್ಕೊಂಡಿದ್ದಾರೆ. ಡಿಸ್ಪ್ಲೇ ಮಾಡೋಕ್ಕೆ ತುಂಬ ಚೆನ್ನಾಗೂ ಕೂಡ ಮೇಂಟೈನ್ ಮಾಡಿದ್ದಾರೆ. ಶ್ರೀರಂಗ ಪೆವಿಲಿಯನ್, ಮಹಾರಾಣಿ ಸಲೂನ್ ಅಂತ. ಆಗಿನ ಕಾಲದ ಮಹಾರಾಣಿಯವರು ಯೂಸ್ ಮಾಡ್ತಾ ಇದ್ದ ಟ್ರೈನ್ ಬೋಗಿ. ಇದು ಸಂಪೂರ್ಣವಾಗಿ ರೋಸ್ವುಡ್ಡಲ್ಲೇ ಮಾಡಿದ್ದಾರೆ. ಓಕೆ, ಕಂಪಾರ್ಟ್ಮೆಂಟ್ಸ್ ಥರ ಒಳಗಡೆ ಮಾಡ್ಕೊಂಡಿದ್ದಾರೆ. ಸಣ್ಣ ಸಣ್ಣ ರೂಮ್ ಮಾಡಿಬಿಟ್ಟು ಅಡುಗೆ ಮಾಡೋರಿಗೆ, ಅವರ ಅಸಿಸ್ಟೆಂಟ್ಸ್ಗಳಿಗೆ, ಅವ್ರಿಗೆ ಬೇಕಾದ ಹಾಗೆ ಎಲ್ಲ ಕಂಪಾರ್ಟ್ಮೆಂಟ್ಸ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಈಸಿ ಆಗಲಿ ಅಂತ. ಹಳೇ ಕಾಲದ ರಾಜ್ಕುಮಾರ್ ಫಿಲಮ್ಸಲ್ಲಿ ನಾನು ಈ ಥರ ಒಂದು ಟ್ರೈನ್ ನೋಡಿದ್ದೀನಿ. ಮೇ ಬಿ ಪ್ರೇಮದ ಕಾಣಿಕೆ ಅನಿಸುತ್ತೆ. ಓಕೆ, ಇದು ಕಿಚನ್. ಸೊ ಓಕೆ, ಇದು ಬಿಸಿ ನೀರು ತಯಾರಿ ಮಾಡುವ ಮಿಷಿನ್ ಅನಿಸುತ್ತೆ. ಎಲ್ಲ ರೀತಿಯ ಅನುಕೂಲಗಳು, ಸೌಲಭ್ಯಗಳು ಸಹ ಈ ಟ್ರೈನಲ್ಲಿ ಮಹಾರಾಣಿ ಅವರಿಗೆ ಇತ್ತು.
ಆಗಿನ ಕಾಲದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಯೂಸ್ ಮಾಡ್ತಾ ಇದ್ದ ವೇಯಿಂಗ್ ಮಿಷಿನ್ ಮೇಡ್ ಫ್ರಮ್ ಲಂಡನ್. ಈ ಒಂದು ಮಾಡೆಲ್ ನೋಡಿದ್ರೆ ನನಗೆ ಶ್ರೀರಂಗಪಟ್ಟಣದಲ್ಲಿರುವ ವೆಲ್ಲೆಸ್ಲಿ ಬ್ರಿಡ್ಜಾಗಿ ಜ್ಞಾಪಕ ಬರುತ್ತೆ. ಇದರ ಒಂದು ಕಬ್ಬಿಣದ ಒಂದು ಬ್ರಿಡ್ಜ್ ಬಂದು ಇಂದಿಗೂ ಕೂಡ ಶ್ರೀರಂಗಪಟ್ಟಣದಲ್ಲಿದೆ. ಈ ಒಂದು ಗೋಡೆ ಮೇಲೆ ಮೈಸೂರು ಲೋಕೋಮೋಟಿವ್ ಶೆಡ್ ಒಳಗಡೆ ಎಷ್ಟು ಡಿಪಾರ್ಟ್ಮೆಂಟ್ಸು ಕೆಲಸ ಮಾಡ್ತಾಯಿತ್ತು ಅಂತ ಇಲ್ಲಿ ತುಂಬ ನೀಟಾಗಿ ವಿತ್ ಫೋಟೋಗ್ರಾಫ್ಸ್ ಸೊ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಆಗಿನ ಕಾಲದ ಡ್ರೆಸ್ಸಿಂಗ್ ಟೇಬಲ್ ವಿತ್ ಸಿಂಗಲ್ ಮಿರರ್. ರೈಲ್ವೆ ಇಂಜಿನ್ನ ಟರ್ನ್ ಮಾಡೋ ಟೇಬಲ್. ಇಂಜಿನ್ ಬಂದು ಇಲ್ಲಿ ನಿಂತ್ಕೊಂಡಾಗ ಪುನಃ ಉಲ್ಟಾ ತಿರುಗುತ್ತಾ ಇದೆ. ಅಲ್ಲೊಂದಿದೆ ಇಂಜಿನ್. ಮಕ್ಕಳು ಓಡಾಡೋ ಟ್ರೈನಿಗೆ ಇದು ಸ್ಟೇಷನ್ನು ಇದಾದ ಒಂದು ರೈಲ್ವೆ ಟ್ರ್ಯಾಕ್ ಮಾಡಿದ್ದಾರೆ. ಇವತ್ತು ಕಾರಣಾಂತರಗಳಿಂದ ಮಕ್ಕಳ ಟ್ರೈನು ಓಡಿಸ್ತಾ ಇಲ್ಲ. ಇದೆಲ್ಲ ತುಂಬ ವರ್ಷದ ಒಂದು ಏನು ಹೇಳ್ತೀವಿ, ಕಾರುಗಳು ಯಾವ ರೀತಿ ಮಾಡಿಫೈ ಆಗ್ತಾ ಇರ್ತಾರೆ ಅದೇ ರೀತಿ ನಮ್ಮ ದೇಶದ ಟ್ರೈನುಗಳು ಸಹ ಮಾಡಿಫೈ ಆಗ್ತಾ ಬಂದಿದೆ. ಅದರಲ್ಲಿ ಒಂದು ವರ್ಷನ್ ಇಲ್ಲಿರೋ ಟ್ರೈನ್. ಚಿಕ್ಕದಾದ ಒಂದು ನೀರಿನ ಹೊಂಡ ಮಾಡಿದ್ದಾರೆ. ಸದ್ಯಕ್ಕೆ ನೀರಿಲ್ಲ, ತುಂಬ ಆಕರ್ಷಣೀಯವಾಗಿದೆ ಹಾಗೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು. ಮೈಸೂರಲ್ಲಿರೋ ರೈಲ್ವೆ ಮ್ಯೂಸಿಯಮ್. ಸೊ ಅಲ್ಲಿ ಪಕ್ಕ ಕಾಣ್ತಾ ಇರೋದೆ ಮೈಸೂರು ರೈಲ್ವೆ ಸ್ಟೇಷನ್. ನೋಡಿ, ಅಲ್ಲಿರೋದೆ ಪ್ರತಿನಿತ್ಯ ಓಡುವ ಮಕ್ಕಳ ಟ್ರೈನ್. ಇದು ತುಂಬ ಸ್ಮಾಲ್ ಗೇಜಿನ ರೈಲ್ವೆ ಟ್ರ್ಯಾಕ್ಸ್, ಪ್ಲಸ್ ಇದು ಸ್ಲೀಪರ್ ಎಲ್ಲ ವುಡ್ಡಲ್ಲಿ ಮಾಡಿರೋದು. ಪುಟ್ಟ ಟ್ರೈನ್ ಮಕ್ಕಳಿಗಾಗಿ ಪ್ರತಿನಿತ್ಯ ನಡೆಯೋದು ಮ್ಯೂಸಿಯಂ ಒಳಗಡೆ. ಸದ್ಯಕ್ಕೆ ಇವತ್ತು ಕಾರಣಾಂತರಗಳಿಂದ ಟ್ರೈನ್ ಓಡಿಸ್ತಾ ಇಲ್ಲ. ಚಿಕ್ಕದಾದ ರೈಲ್ವೆ ಕೋಚ್ ಒಳಗಡೆ ರೈಲ್ವೆ ಕೋಚ್ ಕೆಫೆ ಅಂತ ಮಾಡಿದ್ದಾರೆ. ಈ ಕೋಚ್ ಕೆಫೆ ಒಳಗಡೆ ಹೋಗೋಣ ಬನ್ನಿ. ಸಾಲ ಹೌಸ್ ಇದು ರೈಲ್ವೆಯ ಒಂದು ಗ್ಯಾಲರಿ. ಈ ಒಂದು ವಾಲ್ ಮೇಲೆ ನಮಗೆ 3 ರೀತಿಯ ರೈಲ್ವೆ ಲೋಕೋಮೋಟಿವ್ಸ್ ಡಿಸ್ಪ್ಲೇ ಮಾಡಿದ್ದಾರೆ. ಎವಲ್ಯೂಷನ್ ಆಫ್ ಸ್ಟೀಮ್ ಲೋಕೋಮೋಟಿವ್ಸ್ 1852ರಿಂದ 1930 ತನಕ ಯಾವ್ಯಾವ ರೀತಿ ಬದಲಾವಣೆ ಆಯಿತು ಅಂತ. ಸೆಂಟ್ರಲ್ಲಿ ಡೀಸೆಲ್ ಲೋಕೋಮೋಟಿವ್ಸ್ 1930ರಿಂದ 1994 ತನಕ ಯಾವ್ಯಾವ ರೀತಿ ಬದಲಾವಣೆ ಆಯಿತು ಅಂತ. ಹಾಗೂ ಕೆಳಗಡೆ ಎಲೆಕ್ಟ್ರಿಕ್ ಲೋಕೋಮೋಟಿವ್ಸ್ 1925ರಿಂದ 1987 ತನಕ ಯಾವ್ಯಾವ ರೀತಿ ಬದಲಾಗಿದೆ ಡಿಸ್ಪ್ಲೇ ಮಾಡಿದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಇನ್ಫಾರ್ಮೇಟಿವ್. ಅಲ್ಲಿ ಎಷ್ಟು ಚಾಲೆಂಜಿಂಗ್ ಬ್ರಿಡ್ಜಸ್ಸು ಅವ್ರು ಮಾಡಿದ್ದಾರೆ ಅಂತ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದು ಬಂದು ದೂದ್ ಸಾಗರ್ ಮೇಲ್ಗಡೆ. ಸೊ ಇಲ್ಲಿ ಬಂದು ಮುಂಬೈ ಟು ಗೋವಾ ರೂಟ್ ಕೊಂಕಣ್ ರೈಲ್ವೇಸ್.
ನೋಡಿ ಟಿಕೆಟ್ ಪ್ರಿಂಟಿಂಗ್ ಮಿಷಿನ್. ಇಲ್ಲಿ ಸುಮಾರು ಒಂದು 20-25 ವರ್ಷದ ಕೆಳಗಡೆ ಒಂದು ಕಾಕಿ ಕಲರಲ್ಲಿ ಒಂದು ಚಿಕ್ಕದಾಗಿ ಒಂದು ಬಿಲ್ಲೆ ಥರ ಕೊಡೋರು, ಚಿಕ್ಕದಾಗಿ ಒಂದು ಟಿಕೆಟ್ ಮೋಸ್ಟ್ಲಿ ಅದು ಪ್ರಿಂಟ್ ಆಗೋ ಮಿಷಿನ್ ಅನಿಸುತ್ತೆ. ಬ್ಯೂಟಿ ಆಫ್ ಇಂಡಿಯನ್ ರೈಲ್ವೇಸ್.